ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗೆ ICHRನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಅದರ ಬಗ್ಗೆ ನಾನಿವತ್ತು ಕ್ಲಾಸ್ ತಗೊಳ್ತೇನೆ. ರಿಪೀಟೆಡ್ ಆಗಿ ಈ ಚಾಪ್ಟರಿಂದ ಕ್ವಶನ್ಸ್ 10 or 15 ಮಾರ್ಕ್ಸಿಗೆ ಬರ್ತಾ ಇರುತ್ತೆ. ಟಾಪಿಕ್ ಯಾವುದಪ್ಪ ಅಂದರೆ ರಾಷ್ಟ್ರಾಧ್ಯಕ್ಷರು, ಅವರ ಅಧಿಕಾರಾವಧಿ ಅಥವಾ ಅರ್ಹತೆಗಳು, ಅಧಿಕಾರಾವಧಿ, ಚುನಾವಣೆ ಎಲ್ಲವನ್ನು ನೀವು ಡೀಟೇಲ್ ಆಗಿ ಬರೀಬೇಕಾಗ್ತದೆ. ಅವರು ಎಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಅದರ ಬೇಸಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗ್ತದೆ. ಮೊದಲಿಗೆ ನಾವು ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು. ಅದಕ್ಕೆ ಭಾರತವು ಗಣರಾಜ್ಯವಾಗಿರುವುದರಿಂದ ಸಂವಿಧಾನವು ಚುನಾಯಿತ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಮಾಡಿದೆ. ರಾಷ್ಟ್ರಾಧ್ಯಕ್ಷರು ಭಾರತದ ಒಕ್ಕೂಟದ ಮುಖ್ಯಸ್ಥರು. ಕೇಂದ್ರ ಸರ್ಕಾರದ ಅಧಿಕಾರಗಳು ರಾಷ್ಟ್ರಪತಿಯಲ್ಲಿವೆ. ಅವರು ರಾಷ್ಟ್ರ ರಕ್ಷಣಾ ಪಡೆಗಳ ಮಹಾದಂಡನಾಯಕರಾಗಿರ್ತಾರೆ. ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಅವರಲ್ಲಿದ್ದು ಅವುಗಳನ್ನು ಅವರ ಹೆಸರಿನಲ್ಲಿ ಚಲಾಯಿಸಲಾಗುತ್ತದೆ. ಅವರು ರಾಷ್ಟ್ರದ ಮುಖ್ಯಸ್ಥರು ಮತ್ತು ಪ್ರಥಮ ಪ್ರಜೆ. ಫಸ್ಟಿಗೆ ನೀವು ಸ್ವಲ್ಪ ಪೀಠಿಕೆಗಳನ್ನು ಬರೀಬೇಕಾಗ್ತದೆ. ಈಗ ರಾಷ್ಟ್ರಾಧ್ಯಕ್ಷ ಅಂದ ಕೂಡ ಡೈರೆಕ್ಟ್ ಆಗಿ ರಾಷ್ಟ್ರಪತಿಯ ಚುನಾವಣೆ ಅಧಿಕಾರಾವಧಿ ಅಂತ ಬರೀಲಿಕ್ಕೆ ಹೋದರೆ ಅಷ್ಟು ಒಂದು ಇನ್ವೆರ್ಜಿಲೇಟರ್ನ ಅಷ್ಟು ಅಟ್ರಾಕ್ಟ್ ಮಾಡೋದಿಲ್ಲ. ಸೊ ನೀವು ಅದಕ್ಕೆ ಮೊದಲು ಸ್ವಲ್ಪ ಪೀಠಿಕೆನೇ ಬರೀಬೇಕು. ರಾಷ್ಟ್ರಾಧ್ಯಕ್ಷರು ಅಂದರೆ ಯಾರು, ಅವರ ಅಧಿಕಾರ, ಅವರು ಏನು, ಅವರದ್ದೇನು ಪವರ್ ಇದೆ ಅದರ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅಂದರೆ ಭಾರತ ಗಣರಾಜ್ಯವಾಗಿರೋದ್ರಿಂದ ಸಂವಿಧಾನವು ಒಂದು ರಾಷ್ಟ್ರಾಧ್ಯಕ್ಷರ ಸ್ಥಾನವನ್ನು ಮಾಡಿರ್ತದೆ. ಹಾಗೆ ರಾಷ್ಟ್ರಾಧ್ಯಕ್ಷರಿಗೆ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಗಳು ಕೂಡ ರಾಷ್ಟ್ರಪತಿಯಲ್ಲಿ ಕಂಟ್ರೋಲಲ್ಲಿರುತ್ತೆ. ಅವರು ರಕ್ಷಣಾ ಪಡೆಗಳ ಮಹಾದಂಡನಾಯಕರಾಗಿರ್ತಾರೆ. ರಾಷ್ಟ್ರಪತಿಗಳು ಕಾರ್ಯಾಂಗದ ಎಲ್ಲ ಅಧಿಕಾರಗಳು, ಕಾರ್ಯಾಂಗದ ಏನೇನು ಅಧಿಕಾರ ಇದೆ ಅದೆಲ್ಲ ಅಧಿಕಾರಗಳು ಅವರ ಹೆಸರಿನಲ್ಲೇ ಆಗಬೇಕಾಗ್ತದೆ. ಮತ್ತು ರಾಷ್ಟ್ರದ ಮುಖ್ಯಸ್ಥರು ಮತ್ತು ಭಾರತದ ಪ್ರಥಮ ಪ್ರಜೆಯಾಗಿರುತ್ತಾರೆ. ಇದಿಷ್ಟನ್ನು ನೀವು ಒಂದು ಪೀಠಿಕೆ ಥರ ಸ್ವಲ್ಪ ಬರೀರಿ. ಹಾಗೆಯೇ ಭಾರತ ಸಂವಿಧಾನವು ಬ್ರಿಟಿಷ್ ಮಾದರಿಯ ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಅಳವಡಿಸಿಕೊಂಡಿರುವುದರಿಂದ ರಾಷ್ಟ್ರಾಧ್ಯಕ್ಷರು ಕೇವಲ ನಾಮ ಮಾತ್ರ ಪ್ರಮುಖರಾಗಿದ್ದು ಪ್ರಧಾನಮಂತ್ರಿಯ ಮುಖಂಡತ್ವದಲ್ಲಿನ ಮಂತ್ರಿಮಂಡಲವೇ ನೈಜ ಕಾರ್ಯಾಂಗವಾಗಿರುತ್ತದೆ. ಇದು ಒಂದು ನಮ್ಮ ಸಂವಿಧಾನ ಏನಿದೆ ಇದು ಬ್ರಿಟಿಷ್ ಮಾದರಿಯ ಸಂಸದೀಯ ಪದ್ಧತಿಯಾಗಿದೆ. ನಮ್ಗೆ ಈಗಾಗಲೇ ಗೊತ್ತು, ರಾಷ್ಟ್ರಪತಿ ಇಲ್ಲಿ ನಾಮ ಮಾತ್ರ ಪ್ರಮುಖರಾಗಿ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ. ಆದರೆ ಪ್ರಧಾನಮಂತ್ರಿಯ ಮುಖಂಡತ್ವದಲ್ಲಿ ಒಂದು ಮಂತ್ರಿಮಂಡಲ ಏನಿರ್ತದೆ ಅದೇ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅವರೇ ನೈಜವಾಗಿ ಕಾರ್ಯಾಂಗವಾಗಿರ್ತದೆ. ಆದರೆ ಎಲ್ಲ ಒಂದು ವಿಷಯಗಳಲ್ಲಿ ಕೂಡ ರಾಷ್ಟ್ರಪತಿಗಳಂದು ಅನುಮತಿ ಇರಬೇಕಾಗ್ತದೆ. ಬಟ್ ಅವರು ನಾಮ ಮಾತ್ರ ಪ್ರಮುಖರಾಗಿರ್ತಾರೆ. ಬಟ್ ನಡೆಯುವುದೆಲ್ಲ ಪ್ರಧಾನಮಂತ್ರಿಯ ಮಂತ್ರಿಮಂಡಲ ಇದೆ ಅದರ ಮುಖಾಂತರವೇ ಎಲ್ಲ ನಡಿಬೇಕಾಗ್ತದೆ. ರಾಷ್ಟ್ರಾಧ್ಯಕ್ಷರಿಗಿರುವ ಅಧಿಕಾರಗಳೆಲ್ಲವೂ ವಾಸ್ತವವಾಗಿ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿನ ಮಂತ್ರಿಮಂಡಲದಲ್ಲಿಯೇ ಇರ್ತದೆ. ಅಂದರೆ ರಾಷ್ಟ್ರಾಧ್ಯಕ್ಷರಿಗಿರುವ ಅಧಿಕಾರ ಏನಿದೆ ಅದೆಲ್ಲವೂ ಕೂಡ ಪ್ರಧಾನಮಂತ್ರಿ ನಾಯಕತ್ವದಲ್ಲಿ ಮಂತ್ರಿಮಂಡಲದೇನಿರುತ್ತೆ ಅದೇ ಆಗಿರ್ತದೆ. ಸಂವಿಧಾನದ 74ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಕಾರ್ಯನಿರ್ವಹಣೆಯಲ್ಲಿ ಸಹಾಯ ಮತ್ತು ಸಲಹೆ ನೀಡಲು ಪ್ರಧಾನಿ ಮುಖಂಡತ್ವದಲ್ಲಿ ಒಂದು ಮಂತ್ರಿಮಂಡಲವಿರಬೇಕೆಂದು ತಿಳಿಸುತ್ತಿದೆ. ರಾಷ್ಟ್ರದ ಮುಖಂಡನ ಅಂದರೆ ಪ್ರಧಾನಮಂತ್ರಿ ಸರ್ಕಾರದ ಮುಖಂಡನಾಗಿರ್ತಾನೆ. ಅಂದರೆ ಸಂವಿಧಾನದ 74ನೇ ವಿಧಿ ಏನಿದೆ ಅದು ಹೇಳುತ್ತದೆ ರಾಷ್ಟ್ರಪತಿಯ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ನೀಡಲು ಒಬ್ಬ ಪ್ರಧಾನಮಂತ್ರಿಯ ಮುಖಂಡತ್ವದಲ್ಲಿ ಒಂದು ಮಂಡಲ ಇರಲೇಬೇಕು ಅಂತ ಸಂವಿಧಾನದ 74ನೇ ವಿಧಿ ಹೇಳುವುದರಿಂದ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾರೆ. ಪ್ರಧಾನಮಂತ್ರಿಯು ಸರ್ಕಾರದ ಮುಖಂಡನಾಗಿರ್ತಾನೆ. ಸರ್ಕಾರ ನಡೆಸಲಿಕ್ಕೆ ಮುಂದಾಳಾಗಿರುವುದು ಪ್ರಧಾನಮಂತ್ರಿ. ರಾಷ್ಟ್ರಕ್ಕೆ ಒಬ್ಬ ಮುಖ್ಯಸ್ಥ ರಾಷ್ಟ್ರಪತಿ ಆಗಿರ್ತಾರೆ. ಇದಿಷ್ಟನ್ನು ನೀವು ಪೀಠಿಕೆಯಲ್ಲಿ ಸ್ವಲ್ಪ ಬರೀಬೇಕಾಗ್ತದೆ. ಈಗ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಸ್ವಲ್ಪ ಬರೆಯೋದಾದರೆ, ಭಾರತ ಒಕ್ಕೂಟದ ಕಾರ್ಯಾಂಗದ ಅಧಿಕಾರವು ರಾಷ್ಟ್ರಪತಿಯಲ್ಲಿವೆ. ಕೇಂದ್ರ ಸರ್ಕಾರದ ಕಾರ್ಯಾಂಗದ ಎಲ್ಲ ತೀರ್ಮಾನಗಳನ್ನು ಅವರ ಹೆಸರಿನಲ್ಲಿಯೇ ಕೈಗೊಳ್ಳಲಾಗುವುದು. ಅವರು ದೇಶದ ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ. ಇನ್ನು ಚುನಾವಣೆ ಮತ್ತು ಅರ್ಹತೆ, ಅಧಿಕಾರಾವಧಿ, ವಜಾ ಇದೆಲ್ಲ ಹೇಗಿದೆ ಅಂತ ನೋಡೋದಾದರೆ, ಭಾರತದ ರಾಷ್ಟ್ರಾಧ್ಯಕ್ಷರು ಪರೋಕ್ಷ ಮತದಾನ ಪದ್ಧತಿಯಿಂದ ಚುನಾಯಿಸಲ್ಪಡುತ್ತಾರೆ. ಅವರು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ ಕೂಡಿದ ನಿರ್ವಾಚಕ ಗುಣದಿಂದ ಚುನಾಯಿತರಾಗುತ್ತಾರೆ. ಅಧ್ಯಕ್ಷರ ಚುನಾವಣೆಯ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಪದ್ಧತಿಯ ಅನ್ವಯ ಏಕಮತ ವರ್ಗಾವಣೆ ಪದ್ಧತಿಯಂತೆ ಗುಪ್ತ ಮತದಾನದ ಮೂಲಕ ಚುನಾವಣೆ ನಡೆಯುತ್ತದೆ. ಏನು ರಾಷ್ಟ್ರಪತಿಗಳ ಚುನಾವಣೆ ಇದೆ ಅದು ಗುಪ್ತ ಮತದಾನ ಪದ್ಧತಿ ಮೂಲಕ ಆಗ್ತದೆ. ಮತ್ತು ಇವರನ್ನು ಚುನಾಯಿಸಲ್ಪಡುವಂತಹವರು ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶದ ದೆಹಲಿ ಮತ್ತು ಪಾಂಡಿಚೇರಿಯ ಸದಸ್ಯರುಗಳಲ್ಲಿ ಇದ್ದರೆ ಇವರೆಲ್ಲರೂ ಸೇರಿಬಿಟ್ಟು ಚುನಾಯಿಸ್ತಾರೆ. ಹಾಗೆ ಇದೊಂದು ಗುಪ್ತ ಮತದಾನ ಪದ್ಧತಿಯ ಮೂಲಕ ಮತದಾನ ನಡೆಯುವಂತಹದ್ದು ರಾಷ್ಟ್ರಪತಿಯವರದು. ಮತದಾರರು ತಮ್ಮ ಮತಗಳನ್ನು ಚಲಾಯಿಸುವಾಗ ಅಭ್ಯರ್ಥಿಗಳ ಹೆಸರಿನ ಮುಂದೆ 1, 2, 3, 4 ಹಾಗೂ 5 ಹೀಗೆ
ಅಂಕೆಗಳಿಂದ ತಮ್ಮ ಆದ್ಯತೆಯನ್ನು ಸೂಚಿಸಬೇಕು. ನಿರ್ದಿಷ್ಟ ಮತಗಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮತಗಳನ್ನು ಗಳಿಸಿದ ಅಭ್ಯರ್ಥಿಯು ಆಯ್ಕೆಯಾಗುತ್ತಾನೆ. ಚುನಾಯಿಸಲಾದ ಒಟ್ಟು ಮತಗಳ ಸಂಖ್ಯೆಯನ್ನು ಆಯ್ಕೆಯಾಗಬೇಕಿರುವ ಅಭ್ಯರ್ಥಿಗಳ ಸಂಖ್ಯೆಯಿಂದ ಭಾಗಿಸಿ ಬರುವ ಭಾಗಲಬ್ಧಕ್ಕೆ ಒಂದನ್ನು ಸೇರಿಸಿ ಬರುವ ಮೊತ್ತವೇ ಕೋಟಾ ಆಗಿರುತ್ತದೆ. ಇನ್ನು ಅರ್ಹತೆಗಳನ್ನು ನೋಡುವುದಾದರೆ ನೀವು ಅದಿಷ್ಟು ಕನ್ಫ್ಯೂಸ್ ಆಗುತ್ತೆ, ಅದೆಲ್ಲ ಬರೆಯೋದು ಬದಲು ನೀವು ಜಸ್ಟ್ ರಾಷ್ಟ್ರಪತಿ ಚುನಾವಣೆಯನ್ನು ಅನ್ನುವಂತಹ ಒಂದು ಪಾಯಿಂಟನ್ನು ಬರ್ಕೊಂಡು ಚುನಾವಣೆಯನ್ನು ಪರೋಕ್ಷ ಮತದಾನ ಪದ್ಧತಿಯಿಂದ ಮಾಡ್ತಾರೆ. ಮತ್ತು ಉಭಯ ಸದನಗಳ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರುಗಳು ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ಇವರೆಲ್ಲರೂ ಸೇರಿ ಏನು ಚುನಾಯಿಸಲ್ಪಡುತ್ತಾರೆ ಮತ್ತು ಗುಪ್ತ ಮತದಾನದ ಮೂಲಕ ಇದು ನಡೆಯುತ್ತದೆ ಎನ್ನುವುದನ್ನು ನೀವು ಬರೆಯಬೇಕಾಗ್ತದೆ. ಹಾಗೆಯೇ ನೆಕ್ಸ್ಟ್ ಅರ್ಹತೆಗಳನ್ನು ಬರೀರಿ. ರಾಷ್ಟ್ರಪತಿ ಸ್ಥಾನಕ್ಕೆ ಇರುವಂಥ ವ್ಯಕ್ತಿಗೆ ಪ್ರತಿನಿಧಿಸುವಂಥ ರಾಷ್ಟ್ರಪತಿಯ ಸ್ಥಾನಕ್ಕೆ ಸ್ಪರ್ಧಿಸುವ ವ್ಯಕ್ತಿಗೆ ಇರಬೇಕಾದ ಅರ್ಹತೆಗಳೇನೆಂದರೆ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆಗೆ ಆಯ್ಕೆಯಾಗಲು ಅರ್ಹತೆ ಹೊಂದಿರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ಉಪರಾಷ್ಟ್ರಪತಿ, ರಾಜ್ಯದ ರಾಜ್ಯಪಾಲರು, ಕೇಂದ್ರ ಅಥವಾ ರಾಜ್ಯದ ಸಚಿವರು ಈ ಹುದ್ದೆಗೆ ಸ್ಪರ್ಧಿಸಬಹುದು. ಅಂದರೆ ಉಪರಾಷ್ಟ್ರಪತಿ, ರಾಜ್ಯದ ರಾಜ್ಯಪಾಲರು, ಕೇಂದ್ರ ಮತ್ತು ರಾಜ್ಯ ಸಚಿವರು ಯಾರು ಬೇಕಾದರೂ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವಂಥ ಅರ್ಹತೆ ಇರ್ತದೆ. ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಯನ್ನು ಕನಿಷ್ಠ 50 ಮತದಾರರು ಸೂಚಿಸಬೇಕು. ಇವರೇ ಆಗಬೇಕು ಅನ್ನುವಂಥದ್ದನ್ನು 50 ಮತದಾರರು ಒಪ್ಪಿರಬೇಕು. 50 ಮತದಾರರು ಅನುಮೋದಿಸಬೇಕು. ಸ್ಪರ್ಧಿಸುವ ಅಭ್ಯರ್ಥಿಯು 15,000ಗಳ ಮೊತ್ತವನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಭದ್ರತಾ ಠೇವಣಿಯನ್ನು ಇಡಬೇಕಾಗ್ತದೆ. ಅಂದರೆ 50 ಜನರು ಅವರನ್ನು ಇವರಾಗಬೇಕು ಅಂತ ಸೂಚಿಸಬೇಕು, ಅದನ್ನು ಇನ್ನೊಂದು 50 ಜನ ಅನುಮೋದಿಸಬೇಕು. ಹಾಗೆ ಅವರು 15,000 ರೂಪಾಯಿಗಳನ್ನ ರಿಸರ್ವ್ ಬ್ಯಾಂಕಲ್ಲಿ ಠೇವಣಿಯಾಗಿರಬೇಕು. ರಾಷ್ಟ್ರಾಧ್ಯಕ್ಷರು ಅಧಿಕಾರ ಸ್ವೀಕರಿಸುವ ಮೊದಲು ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಧೀಶರ ಎದುರು ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಪ್ರಮಾಣ ವಚನ ಸ್ವೀಕರಿಸಬೇಕು. ಇದಿಷ್ಟು ಅರ್ಹತೆಗಳಲ್ಲಿ ಬಂದರೆ ಇನ್ನು ಅಧಿಕಾರಾವಧಿಗಳನ್ನು ನೋಡೋಣ. ರಾಷ್ಟ್ರಪತಿಯವರದ್ದು ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿಯು ಅವರ ಸ್ಥಾನವನ್ನು ಅಲಂಕರಿಸಿದ ದಿನದಿಂದ 5 ವರ್ಷಗಳವರೆಗೆ ಇರುತ್ತದೆ. ಅವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸಬಹುದು. ಅಧಿಕಾರಾವಧಿ ಮುಗಿಯುವ ಮುಂಚೆಯೇ ರಾಷ್ಟ್ರಪತಿಯು ತಾನು ಸಹಿ ಮಾಡಿದ ಪತ್ರವನ್ನು ಉಪರಾಷ್ಟ್ರಪತಿಗೆ ಬರೆದು ತನ್ನ ಹುದ್ದೆಗೆ ರಾಜೀನಾಮೆ ಬೇಕಾದರೂ ಕೊಡಬಹುದು. ಅವರ ಅಧಿಕಾರ ಯಾವಾಗ ಆ ಸ್ಥಾನಕ್ಕೆ ಬಂದಿರ್ತಾರೆ ಆ ದಿನದಿಂದ 5 ವರ್ಷಗಳ ತನಕ ಇರ್ತದೆ. ಮತ್ತೆ ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು. ಇಲ್ಲ ಅವರ ಅಧಿಕಾರ ಮುಗಿಯುವ ಮೊದಲೇ ಅವರು ತಾವು ಸಹಿ ಮಾಡಿದ ಪತ್ರಕ್ಕೆ ಏನು ಪತ್ರ ಇರುತ್ತೆ ಅದಕ್ಕೆ ಸಹಿ ಮಾಡಿ ಹುದ್ದೆಗೆ ರಾಜೀನಾಮೆ ಕೂಡ ಉಪರಾಷ್ಟ್ರಪತಿಗಳಿಗೆ ಆ ಪತ್ರವನ್ನು ನೀಡಿ ರಾಜೀನಾಮೆ ಕೊಡುವುದಾದರೆ ಕೂಡ ಕೊಡಬಹುದು. ರಾಷ್ಟ್ರಪತಿಯನ್ನು ಸಂವಿಧಾನ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಕೂಡ ತೆಗಿಬಹುದು. ಏನಾದರೂ ಸಂವಿಧಾನದಲ್ಲಿರುವಂಥ ರೀತಿ ನೀತಿಗಳನ್ನು ಅನುಸರಿಸದೆ ಹೋದಲ್ಲಿ ಅವರನ್ನು ತೆಗೆದು ಮಹಾಭಿಯೋಗ ಎನ್ನುವಂಥ ಒಂದು ಹೆಸರಿರ್ತದೆ ಆ ಒಂದು ಪ್ರೊಸೀಜರಿಗೆ. ಅದರ ಮೂಲಕ ಅವರನ್ನು ತೆಗೆಯುವಂತಹ ಕೆಲಸದಿಂದ ತೆಗೆಯುವಂಥ ವಜಾ ಮಾಡಬಹುದಾದಂಥ ಅಧಿಕಾರ ಕೂಡ ಇರ್ತದೆ. ರಾಷ್ಟ್ರಪತಿಯ ಅಧಿಕಾರಾವಧಿಯು ಮುಕ್ತಾಯವಾಗುವುದಾಗಿಯೋ ಮತ್ತು ಅವನ ಉತ್ತರಾಧಿಕಾರಿಯ ಹುದ್ದೆಯನ್ನು ವಹಿಸಿಕೊಳ್ಳುವವರೆಗೂ ಅವರು ತಮ್ಮ ಸ್ಥಾನದಲ್ಲಿ ಮುಂದುವರಿಬಹುದು. ಅಂದರೆ ಈಗ ಒಬ್ಬರು ರಾಷ್ಟ್ರಪತಿ ರನ್ನಿಂಗಲ್ಲಿ ಇರ್ತಾರೆ, ಅವರಾಗೆ ನೆಕ್ಸ್ಟ್ ಯಾರು ಬರ್ತಾರೆ ಅವರು ಅಧಿಕಾರಾವಧಿ ತಗೊಳ್ಳುವ ತನಕ ಕೂಡ ರಾಷ್ಟ್ರಪತಿ ಏನು ಇರ್ತಾರೆ ಅವರು ಕಂಟಿನ್ಯೂ ಆ ಸ್ಥಾನದಲ್ಲಿ ಮುಂದುವರಿಯಬಹುದಾಗಿದೆ. ಇದಿಷ್ಟು ಅಧಿಕಾರಾವಧಿ. ಹಾಗೆಯೇ ರಾಷ್ಟ್ರಪತಿಯ ಮರಣದಿಂದ, ರಾಜೀನಾಮೆಯಿಂದ ಅಥವಾ ಅವರನ್ನು ತೆಗೆದುಹಾಕುವುದರಿಂದ ರಾಷ್ಟ್ರಪತಿಯ ಹುದ್ದೆಯು ಖಾಲಿಯಾದಾಗ ಕೂಡಲೇ ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ 6 ತಿಂಗಳವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. 6 ತಿಂಗಳೊಳಗಾಗಿ ಹೊಸ ಚುನಾವಣೆ ನಡೆಯಬೇಕು. ಹೊಸದಾಗಿ ಚುನಾಯಿತ ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷಕ್ಕೆ ಇರುತ್ತದೆ. ಮತ್ತೆ ಅಂದರೆ ರಾಷ್ಟ್ರಪತಿ ಸತ್ತೋದ್ರೆ ಆ ಥರ ಏನಾದರೂ ಇದ್ರೆ ಅಥವಾ ರಾಜೀನಾಮೆ ಅಥವಾ ಮಹಾಭಿಯೋಗದ ಮೂಲಕ ತೆಗೆದು ಹಾಕಿದ್ರೆ ಹೀಗೇನಾದರೂ ಇಂತಹ ಸಿಚುವೇಶನಲ್ಲಿ ಉಪರಾಷ್ಟ್ರಪತಿ ಏನಿದ್ದಾರೆ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ 6 ತಿಂಗಳವರೆಗೆ ಅಧಿಕಾರ ಮಾಡಬಹುದು. ಮತ್ತು ಆ 6 ತಿಂಗಳ ಗ್ಯಾಪಲ್ಲಿ ಹೊಸಬರನ್ನು ಚುನಾಯಿಸಬೇಕು. ಆ ಚುನಾಯಿತರಾದ ಹೊಸ ರಾಷ್ಟ್ರಪತಿ ಏನಿದ್ದಾರೆ ಅವ್ರು ಮತ್ತೆ 5 ವರ್ಷಗಳ ತನಕ ಅವರ ಅಧಿಕಾರಾವಧಿ ಇರ್ತದೆ. ಇದಿಷ್ಟು ಅಧಿಕಾರಾವಧಿ ಆಗಿರ್ತದೆ. ಇನ್ನು ಅವರನ್ನು ವಜಾ ಮಾಡುವ ವಿಧಾನ ಹೇಗೆ ರಾಷ್ಟ್ರಪತಿಯವರನ್ನೆಂದರೆ ರಾಷ್ಟ್ರಪತಿಯನ್ನು ಸಂವಿಧಾನ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಸಂಸತ್ತು ವಜಾ ಮಾಡಬಹುದು. ಮಹಾಭಿಯೋಗವು ಸಂಸತ್ತು ಅನುಸರಿಸುವ ಒಂದು ಅರೆನ್ಯಾಯಿಕ ಪ್ರಕ್ರಿಯೆಯಾಗಿದೆ. ಸಂಸತ್ತಿನ ಯಾವುದೇ ಸದನವು ದೋಷಾರೋಪವನ್ನು ಹೊರಿಸಬಹುದು. ಅಂತಹ ದೋಷಾರೋಪವನ್ನು ಮಾಡುವ ಪ್ರಸ್ತಾಪನೆಯನ್ನೊಳಗೊಂಡ ನಿರ್ಣಯವು 2/3 ಸದಸ್ಯರ ಬಹುಮತದಿಂದ ಅಂಗೀಕೃತವಾಗಿರಬೇಕು. ಅಂದರೆ ಸಂವಿಧಾನದಲ್ಲಿರುವ ಯಾವುದೇ ಸದಸ್ಯರು ಕೂಡ ಅವರ ಮೇಲೆ ದೋಷ ಆರೋಪ ಏನಾದರೂ ಇದ್ದರೆ ಮಾಡಬಹುದು. ಹಾಗೆಯೇ ಅದೊಂದು ಅರೆನ್ಯಾಯಿಕ ಪ್ರಕ್ರಿಯೆಯಾಗಿರ್ತದೆ. ಮತ್ತು ಆ ಸದನದಲ್ಲಿರುವಂತಹ 2/3 ಅಂದರೆ
ಅಷ್ಟು ಜನರು ಕೂಡ ಅವ್ರ ಮೇಲು ದೋಷಾರೋಪ ಮಾಡಿದ್ದು ಒಪ್ಪಿಕೊಂಡಲ್ಲಿ ಮಾತ್ರ ಅದು ಅವರು ಮಹಾಭಿಯೋಗದ ಮೂಲಕ ವಜಾ ಆಗುವಂಥ ಸಾಧ್ಯತೆ ಇರುತ್ತದೆ. ಸ್ವಲ್ಪ ಜನ ಒಪ್ಪಿದ್ರೆ ಒಪ್ಪಲಿಕ್ಕೆ ಆಗೋದಿಲ್ಲ. 3ರಲ್ಲಿ ಅಟ್ಲೀಸ್ಟ್ 2% ಜನರು ಅಥವಾ ಸದಸ್ಯರು ಅದನ್ನು ಒಪ್ಕೊಳ್ಬೇಕು ಅವರ ದೋಷವನ್ನು. ಅಂಥ ಸಂದರ್ಭದಲ್ಲಿ ಮಾತ್ರ ಮಹಾಭಿಯೋಗ ಮಾಡುವಂಥ ಸಾಧ್ಯತೆ ಇರ್ತದೆ. ನಂತರ ಇನ್ನೊಂದು ಸದನ ಆ ದೋಷಾರೋಪದ ತನಿಖೆಯನ್ನು ಮಾಡುವುದು, ತನಿಖೆಯ ಫಲಿತಾಂಶವಾಗಿ ದೋಷಾರೋಪ ತನಿಖೆ ಮಾಡಿದ ಸದನವು ತನ್ನ ಬಹುಮತದಿಂದ ಸಮರ್ಥವಾಗಿದೆ ಎಂದು ನಿರ್ಣಯಿಸಿ ಪಾಸ್ ಮಾಡಿದ ದಿನಾಂಕಕ್ಕೆ ವಜಾಗೊಳಿಸು. ಅಂದರೆ ಈಗ ಒಂದು ದೋಷಾರೋಪ ಒಬ್ಬರು ಮಾಡಿದರೆ ಇನ್ನೊಂದು ಸದನ ಏನಿದೆ ಅವರು ಅದನ್ನು ಚೆಕ್ ಮಾಡಬೇಕು, ಫಲಿತಾಂಶವನ್ನು ಹೌದಾ ಅಲ್ವಾ ಅಂತ ಚೆಕ್ ಮಾಡಿ ಅದೆಲ್ಲಾದರೂ ಸಮರ್ಥವಾಗಿದೆ, ಇವರು ದೋಷಾರೋಪ ಸರಿಯಾಗಿದೆ ಎಂಬ ನಿರ್ಣಯ ಬಂದಲ್ಲಿ ರಾಷ್ಟ್ರಪತಿಯನ್ನು ವಜಾ ಮಾಡ್ತಾರೆ. ಅಂತಹ ಸಂದರ್ಭ ಬಂದಾಗ ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ ರಾಷ್ಟ್ರಪತಿಯು ಚಲಾಯಿಸುವ ಅಧಿಕಾರಗಳನ್ನು ಈ ಕೆಳಗಿನಂತೆ ಚರ್ಚಿಸಬಹುದು. ಫಸ್ಟ್ ನೀವು ಈಗಾಗಲೇ ಹೇಳಿದಂತೆ ಪಾಯಿಂಟ್ ಆಗಿ ಬರ್ಕೊಳ್ಳಿ ನೀವು. 1 ಅಧಿಕಾರ ಕಾರ್ಯಾಂಗೀಯ ಅಧಿಕಾರ, 2 ಶಾಸನೀಯ ಅಧಿಕಾರ, 3 ನ್ಯಾಯಾಂಗೀಯ ಅಧಿಕಾರ, 4 ಸೈನಿಕ ಅಧಿಕಾರ, ಹಾಗೆಯೇ 6 ತುರ್ತು ಪರಿಸ್ಥಿತಿ ಅಧಿಕಾರ, 7 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 8 ಆರ್ಥಿಕ ತುರ್ತು ಪರಿಸ್ಥಿತಿ. ಸೊ 8 ಅಧಿಕಾರಗಳಿದೆ. ನೀವು ಫಸ್ಟ್ ಪಾಯಿಂಟ್ ಆಗಿ ಬರ್ಕೊಳ್ಳಿ. ರಾಷ್ಟ್ರಪತಿ ಅಧಿಕಾರ ತುಂಬ ಈಸಿ ಇದೆ ನಿಮಗೆ. ರಾಷ್ಟ್ರಪತಿ ಅಂದರೆ ಅವರೊಂದು ಅತ್ಯುನ್ನತ ಹುದ್ದೆಯನ್ನು ಹೊಂದಿದ್ದಾರೆ ಅಂದಮೇಲೆ ಅವರಿಗೆ ಎಲ್ಲ ಕಂಟ್ರೋಲ್ಗಳು ಕೂಡ ಅವರ ಅಂಡರಲ್ಲೇ ಇರ್ತದೆ. ಅವರಿಗೆ ಪ್ರಧಾನಮಂತ್ರಿಯ ಸಲಹೆ ಸಮ್ಮತಿಯ ಮೇರೆಗೆ ಅವರ ಅಧಿಕಾರ ನಡೆಯಬೇಕಾದರೂ ಕೂಡ ರಾಷ್ಟ್ರಪತಿ ಅನ್ನುವಂಥವ್ರು ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ. ಸೊ ಅವರಿಗೆ ಆಲ್ಮೋಸ್ಟ್ ಎಲ್ಲ ಅಧಿಕಾರವೂ ಇರ್ತದೆ. ಹಾಗಾಗಿ ನೀವು ಈ 8 ಅಧಿಕಾರ ಏನಿದೆ ಫಸ್ಟ್ ಅದನ್ನು ಪಾಯಿಂಟನ್ನು ಬರ್ಕೊಳ್ಳಿ, 8 ಪಾಯಿಂಟನ್ನು. ಆಮೇಲೆ ಒಂದೊಂದೇ ಪಾಯಿಂಟನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮೊದಲಿಗೆ ಕಾರ್ಯಾಂಗೀಯ ಅಧಿಕಾರ ನೋಡೋದಾದರೆ ಸಂವಿಧಾನದ 53ನೇ ತಿದ್ದುಪಡಿ ವಿಧಿಯ ಪ್ರಕಾರ ಕಾರ್ಯಾಂಗದ ಅಧಿಕಾರವೆಲ್ಲ ರಾಷ್ಟ್ರಪತಿಯಲ್ಲಿದ್ದು ಅದು ಅವರ ಮೂಲಕ ಚಲಾವಣೆ ಆಗ್ತದೆ. ಎಲ್ಲ ಅಧಿಕಾರವು ಕಾರ್ಯಾಂಗದ ಅಧಿಕಾರ ರಾಷ್ಟ್ರಪತಿಯದ್ದೇ ಆಗಿರುತ್ತದೆ. ಅವರ ಮೂಲಕವೇ ಅದು ಚಲಾವಣೆ ಆಗ್ತದೆ. ರಾಷ್ಟ್ರಪತಿಯು ರಕ್ಷಣಾ ಪಡೆಗಳ ಮಹಾದಂಡನಾಯಕರು. ಕೇಂದ್ರ ಸರ್ಕಾರದ ಎಲ್ಲ ವ್ಯವಹಾರಗಳು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲೇ ಆಗಬೇಕು ಮತ್ತು ಅವರ ಹೆಸರಲ್ಲೇ ಆಗಬೇಕು ಮತ್ತು ಅವರ ಅಂಡರಲ್ಲೇ ಆಗಬೇಕಾಗಿರ್ತದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲು ಅಗತ್ಯವಾದ ನಿಯಮಗಳು ರಾಷ್ಟ್ರಾಧ್ಯಕ್ಷರಿಂದಲೇ ರೂಪಿಸಲ್ಪಡಬೇಕು. ಸರ್ಕಾರದ ಪ್ರಮುಖ ಹುದ್ದೆಗಳಿಗೆ ನೇಮಕ ಮಾಡುವ ಅಧಿಕಾರ ಕೂಡ ರಾಷ್ಟ್ರಪತಿಯಲ್ಲಿ ಇರ್ತದೆ. ಇದೆಲ್ಲ ಕಾರ್ಯಾಂಗೀಯ ಅಧಿಕಾರದಲ್ಲಿ ಬರ್ತದೆ. ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯನ್ನು ನೇಮಿಸ್ತಾರೆ ಮತ್ತು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸ್ತಾರೆ. ಇದಲ್ಲದೆ ರಾಜ್ಯಗಳ ರಾಜ್ಯಪಾಲರುಗಳನ್ನು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳ ನ್ಯಾಯಾಧೀಶರುಗಳನ್ನು, ಭಾರತದ ಅಟಾರ್ನಿ ಜನರಲ್ಗಳನ್ನು, ಕಂಟ್ರೋಲರ್, ಆಡಿಟರ್ ಜನರಲನ್ನು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರನ್ನು, ಚುನಾವಣೆ ಆಯೋಗದ ಮುಖ್ಯಾಧಿಕಾರಿಗಳನ್ನೆಲ್ಲರನ್ನು ಕೂಡ ರಾಷ್ಟ್ರಾಧ್ಯಕ್ಷರೇ ನೇಮಿಸ್ತಾರೆ. ಇದೆಲ್ಲವನ್ನು ನೀವು ಬರೀಬೇಕು. ರಾಷ್ಟ್ರಾಧ್ಯಕ್ಷರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ಎಲ್ಲರನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ನ್ಯಾಯಾಧೀಶರು, ಗವರ್ನರ್, ಅಟಾರ್ನಿ ಜನರಲ್, ಕಂಟ್ರೋಲರ್, ಆಡಿಟರ್ ಜನರಲ್, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ರಾಷ್ಟ್ರಾಧ್ಯಕ್ಷರೇ ನೇಮಿಸಬೇಕು. ಅಲ್ಲದೆ ವಿವಿಧ ಆಯೋಗಗಳನ್ನು ರಚಿಸುವ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಇದೆ. ಇದೆಲ್ಲವೂ ಕಾರ್ಯಾಂಗದ ಅಧಿಕಾರದಲ್ಲಿ ಬರ್ತದೆ. ಅಂತಾರಾಜ್ಯಗಳ ಸಮಿತಿ, ಹಣಕಾಸಿನ ಆಯೋಗ ಮುಂತಾದವುಗಳನ್ನು ನೇಮಿಸುವ ಅಧಿಕಾರ ಕೂಡ ರಾಷ್ಟ್ರಪತಿ ಹೊಂದಿರುತ್ತಾರೆ. ಅಧ್ಯಕ್ಷರಿಗೆ ಮಂತ್ರಿಗಳನ್ನು, ರಾಜ್ಯಪಾಲರನ್ನು, ಅಟಾರ್ನಿ ಜನರಲ್ಗಳನ್ನು ವಜಾ ಮಾಡುವ ಅಧಿಕಾರ ಕೂಡ ಇರುತ್ತದೆ. ಆದರೆ ಎಲ್ಲ ಅಧಿಕಾರಗಳನ್ನು ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಗೆ ಇದ್ರೂ ಕೂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ಇದೆಲ್ಲ ನಡಿಬೇಕು. ಅಂದರೆ ಪ್ರಧಾನಮಂತ್ರಿಯ ಮಾಡಿರುವಂಥ ಮಂತ್ರಿಮಂಡಲ ಅದರ ಅಂಡರಲ್ಲಿ ಇದೆಲ್ಲ ಕೂಡ ರಾಷ್ಟ್ರಪತಿಗಳು ಅಧಿಕಾರವನ್ನು ಹೊಂದಿರುತ್ತಾರೆ. ಇದಿಷ್ಟು ಕಾರ್ಯಾಂಗದ ಅಧಿಕಾರಿ ಆಗ್ತದೆ. ಇನ್ನು ಶಾಸನಗಳ ಅಧಿಕಾರ ನೋಡುವುದಾದರೆ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಪ್ರಕಾರ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ. ಆದುದರಿಂದ ಸಂಸತ್ತಿನ ಉಭಯ ಸದನಗಳ ಸಭೆಗಳನ್ನು ಕರೆಯುವುದು, ಮುಂದೂಡುವುದು, ಲೋಕಸಭೆಯನ್ನು ವಿಸರ್ಜಿಸುವುದು ಮುಂತಾದ ಅಧಿಕಾರಗಳನ್ನು ರಾಷ್ಟ್ರಾಧ್ಯಕ್ಷರೇ ಹೊಂದಿರುತ್ತಾರೆ. ಲೋಕಸಭೆಯ ಅವಧಿ ಮುಗಿಯುವ ಮುನ್ನವೇ ಅದನ್ನು ರಾಷ್ಟ್ರಪತಿಯವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ವಿಸರ್ಜಿಸಬಹುದು. ಸಾಮಾನ್ಯ ಮಸೂದೆಯ ಬಗ್ಗೆ ಸಂಸತ್ತಿನ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಅದನ್ನು ಬಗೆಹರಿಸಲು ರಾಷ್ಟ್ರಪತಿಯು 2 ಸದನಗಳ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಇದೆಲ್ಲ ಶಾಸನಗಳ ಅಧಿಕಾರದಲ್ಲಿ ಬರ್ತದೆ. ಇನ್ನು ರಾಷ್ಟ್ರಾಧ್ಯಕ್ಷರಿಗೆ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ, ಸಂಸತ್ತಿಗೆ ಸಂದೇಶಗಳನ್ನು ಕಳಿಸುವ ಅಧಿಕಾರ ಕೂಡ ಇದೆ. ಹೊಸದಾಗಿ ರಚಿತವಾದ ಲೋಕಸಭೆಯ ಪ್ರಥಮ ಅಧಿವೇಶನ ಮತ್ತು ಪ್ರತಿ ವರ್ಷ ಮೊದಲನೇ ಅಧಿವೇಶನದ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಮಾಡುವ ಭಾಷಣಗಳು ಸರ್ಕಾರದ ಆಂತರಿಕ ಮತ್ತು ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಅನುಸರಿಸುವ ನೀತಿಯನ್ನು ಒಳಗೊಂಡಿರುತ್ತದೆ. ಇದೆಲ್ಲವೂ ಶಾಸನೀಯ ಅಧಿಕಾರದಲ್ಲಿ ಬರ್ತದೆ. ಇನ್ನು ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ 2 ಚುನಾವಣೆ ಮಾಡುವ ಹಾಗೂ ರಾಜ್ಯಸಭೆಗೆ ವಿವಿಧ ಕ್ಷೇತ್ರಗಳಾದ ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆಗಳಲ್ಲಿ ಪರಿಣತಿ ಮಾಡಿದ 12 ಜನರನ್ನು ರಾಜ್ಯಸಭೆಗೆ, ಇನ್ನು 2 ಆಂಗ್ಲೋ ಇಂಡಿಯನ್ನ
ಲೋಕಸಭೆಗೆ ಚುನಾವಣೆ ನಾಮಕರಣ ಮಾಡುವ ಅಧಿಕಾರ ಕೂಡ ರಾಷ್ಟ್ರಪತಿಗಳೇ ಹೊಂದಿರ್ತಾರೆ. ಇದೆಲ್ಲ ಶಾಸನೀಯ ಅಧಿಕಾರದಲ್ಲಿ ಬರ್ತದೆ. ಇನ್ನು ನ್ಯಾಯಾಂಗೀಯ ಅಧಿಕಾರ ನೋಡೋದಾದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿರ್ತದೆ. ಸೈನಿಕ ನ್ಯಾಯಾಲಯಗಳಿಂದ ಶಿಕ್ಷಿಸಲ್ಪಟ್ಟವರಿಗೆ, ಕೇಂದ್ರ ಕಾನೂನನ್ನು ಉಲ್ಲಂಘನೆಗಾಗಿ ಶಿಕ್ಷಿಸಲ್ಪಟ್ಟವರಿಗೆ, ಮರಣದಂಡನೆ ಶಿಕ್ಷೆಗೆ ಒಳಗಾದವರ ಶಿಕ್ಷೆಗಳನ್ನೆಲ್ಲ ಕಡಿಮೆ ಮಾಡುವ ಅಥವಾ ಕ್ಷಮಿಸುವ, ತಡೆ ಹಿಡಿಯುವ, ಮುಂದೂಡುವ ಇಲ್ಲವೇ ಕಡಿಮೆ ಮಾಡುವ ಅಧಿಕಾರವನ್ನೆಲ್ಲ ಕೂಡ ನ್ಯಾಯಾಂಗೀಯ ಅಧಿಕಾರದಲ್ಲಿ ಬರ್ತದೆ. ಇದೆಲ್ಲ ಅಧಿಕಾರ ಕೂಡ ರಾಷ್ಟ್ರಪತಿಗಳಿಗೆ ಇರ್ತದೆ. ಇದೆಲ್ಲ ನಮ್ಗೆ ಗೊತ್ತಿರುವಂಥದ್ದೇ. ಯಾರಾದರೂ ಮರಣದಂಡನೆಗೆ ಹೋದರೆ ಕ್ಷಮಾಪಣೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನೀಡುವುದನ್ನೆಲ್ಲ ನಾವು ಈಗಾಗಲೇ ಕೇಳಿರ್ತೇವೆ. ಅವ್ರದನ್ನೆಲ್ಲ ಒಪ್ಪಿಕೊಳ್ಳುವ ಅಥವಾ ಮುಂದೂಡುವ ಅಥವಾ ತಡೆ ಹಿಡಿಯುವ ಅಥವಾ ಕಡಿಮೆ ಮಾಡುವ ಇಲ್ಲ ಶಿಕ್ಷಿಸುವ ಎಲ್ಲ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಇರ್ತದೆ. ಇದಿಷ್ಟು ನ್ಯಾಯಾಂಗೀಯ ಅಧಿಕಾರ ಆಗ್ತದೆ. ಇನ್ನು ಸೈನಿಕ ಅಧಿಕಾರ ನೋಡೋದಾದರೆ ರಾಷ್ಟ್ರಾಧ್ಯಕ್ಷರು ಭಾರತದ ರಕ್ಷಣಾ ಪಡೆಯ ಮಹಾದಂಡ ನಾಯಕರು. ರಾಷ್ಟ್ರಾಧ್ಯಕ್ಷರ ಈ ಸೈನಿಕ ಅಧಿಕಾರವು ಸಂಸತ್ತಿನಿಂದ ನಿಯಂತ್ರಿಸಲ್ಪಡುತ್ತದೆ. ಸೈನಿಕ ವಿಷಯಗಳ ಮೇಲೆ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಯುದ್ಧ ಮತ್ತು ಶಾಂತಿ ಘೋಷಿಸುವ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಸಂಸತ್ತಿನ ಸಮ್ಮತಿಗೊಳಪಟ್ಟಿರುತ್ತದೆ. ಭಾರತದ ಸೇನಾಪಡೆಯ ಮುಖ್ಯ ಸೇನಾಪತಿ, ವಾಯುಪಡೆ ಏರ್ ಮಾರ್ಷಲ್ ಮತ್ತು ನೌಕಾಪಡೆಯ ಅಡ್ಮಿರಲ್ ಇವರನ್ನು ರಾಷ್ಟ್ರಾಧ್ಯಕ್ಷ ನೇಮಿಸ್ತಾರೆ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರನ್ನೆಲ್ಲ ರಾಷ್ಟ್ರಪತಿಯ ನೇಮಿಸ್ತಾರೆ. ಇನ್ನು ಸಪ್ರೇಟಾಗಿ ಸೈನಿಕ ಅಧಿಕಾರ ಬಂದಾಗ ಅಲ್ಲಿ ಕೂಡ ಮುಖ್ಯ ಸೇನಾಪತಿ, ವಾಯುಪಡೆ ಏರ್ ಮಾರ್ಷಲ್, ನೌಕಾಪಡೆ ಅಡ್ಮಿರಲ್ ಇವರನ್ನೆಲ್ಲ ರಾಷ್ಟ್ರಾಧ್ಯಕ್ಷರೇ ನೇಮಿಸ್ತಾರೆ. ಇದಿಷ್ಟು ಸೈನಿಕ ಅಧಿಕಾರದಲ್ಲಿ ಬರ್ತದೆ. ಇನ್ನು ತುರ್ತು ಪರಿಸ್ಥಿತಿ ಅಧಿಕಾರಗಳು ಸಂವಿಧಾನದ 352ರಿಂದ 360ರವರೆಗಿನ ವಿವಿಧ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿಗಳಿಗೆ ವಿಶೇಷ ಅಧಿಕಾರಿಗಳು ಇವೆ. ಸಂವಿಧಾನ 3 ತುರ್ತು ಪರಿಸ್ಥಿತಿಯನ್ನು ಉಲ್ಲೇಖಿಸಿದೆ. ಅವೆಲ್ಲ ಯಾವುದಂದರೆ, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇನ್ನೊಂದು ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ, ಇನ್ನೊಂದು ಆರ್ಥಿಕ ತುರ್ತು ಪರಿಸ್ಥಿತಿ. ಸೊ ಏನು ತುರ್ತು ಪರಿಸ್ಥಿತಿ ಅಧಿಕಾರ ಇದೆ ರಾಷ್ಟ್ರಪತಿದು, ಅದರಲ್ಲಿ 3 ಪಾಯಿಂಟ್ ಸಪ್ರೇಟ್ ಆಗಿ ಬರುತ್ತೆ. ಅದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರೀಬೇಕು, ಇನ್ನೊಂದು ಸಂವಿಧಾನಾತ್ಮಕ, ಇನ್ನೊಂದು ಆರ್ಥಿಕ. ನಮ್ಗೆ ಗೊತ್ತಾಗುತ್ತೆ ರಾಷ್ಟ್ರೀಯ ಅಂದಾಗ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು, ಇನ್ನು ಸಂವಿಧಾನ ಅಂದಾಗ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಇನ್ನೊಂದು ಆರ್ಥಿಕ ಅಂದಾಗ ಹಣಕಾಸಿಗೆ ಸಂಬಂಧಪಟ್ಟದ್ದು. ಸೊ ಈ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ನಾನು ಹೇಳುವುದಾದರೆ, ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡೋದಾದರೆ, ರಾಷ್ಟ್ರದ ಯಾವುದೇ ಪ್ರದೇಶದ ಭದ್ರತೆಗೆ ಯುದ್ಧ ಅಥವಾ ವಿದೇಶಿ ಆಕ್ರಮಣ ಅಥವಾ ಆಂತರಿಕ ಸಶಸ್ತ್ರ ಬಂಡಾಯದಿಂದ ಅಪಾಯವಿದೆ ಎಂದು ರಾಷ್ಟ್ರಪತಿಗೆ ಮನವರಿಕೆಯಾದರೆ ದೇಶದಾದ್ಯಂತ ಅಥವಾ ದೇಶದ ಯಾವುದೇ ಭಾಗದಲ್ಲಿ 352ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ತುರ್ತು ಘೋಷಣೆ ಮಾಡಬಹುದು. ಅಂದರೆ ಯುದ್ಧ ಅಥವಾ ಆಂತರಿಕ ಏನಾದರೂ ಗಲಾಟೆ ಆಗ್ತಿದೆ ಅಥವಾ ಶಸ್ತ್ರಗಳ ಮುಖಾಂತರ ಜನರಿಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಗೊತ್ತಾದರೆ, ದೇಶದಲ್ಲಿ ಯಾವುದೇ ಭಾಗದಲ್ಲಿ ಜನರಿಗೆ ಅಪಾಯ ಇದೆ ಅಂತ ರಾಷ್ಟ್ರಪತಿಗೆ ಗೊತ್ತಾದರೆ ಅವರು 352ನೇ ವಿಧಿಯ ಪ್ರಕಾರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಪ್ರಧಾನಮಂತ್ರಿಯ ಮುಖಂಡತ್ವದ ಸಚಿವ ಸಂಪುಟವು ಲಿಖಿತ ರೂಪದಲ್ಲಿ ರಾಷ್ಟ್ರಪತಿಗೆ ಶಿಫಾರಸು ಮಾಡಿದಾಗ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಬಟ್ ಇದೆಲ್ಲದಕ್ಕೂ ಪ್ರಧಾನಮಂತ್ರಿಯ ಸಚಿವ ಸಂಪುಟ ಏನಿದೆ ಅಲ್ಲಿ ಒಂದು ಶಿಫಾರಸು ಬಂದಾಗ ಮಾತ್ರ ಇದನ್ನು ಘೋಷಿಸಲಿಕ್ಕಾಗ್ತದೆ. ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದು 1 ತಿಂಗಳೊಳಗಡೆ ಸಂಸತ್ತಿನ ಅಂಗೀಕಾರ ಪಡೆಯಬೇಕು. ಇದೆಲ್ಲವೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂಡರಲ್ಲಿ ಬರ್ತದೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಹೇಗೆ ಅಧಿಕಾರ ಚಲಾಯಿಸಬೇಕೆಂದು ಆದೇಶ ನೀಡುವ ಅಧಿಕಾರ ಪಡೆಯುತ್ತದೆ. ಇದೆಲ್ಲ ಕೂಡ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರೋದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ. ಇನ್ನು ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಬಗ್ಗೆ ಸ್ವಲ್ಪ ನೋಡುವುದಾದರೆ, ರಾಜ್ಯದ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ರಾಜ್ಯದ ಆಡಳಿತವು ಸಂವಿಧಾನಬದ್ಧವಾಗಿ ನಡೆಯುತ್ತಿಲ್ಲವೆಂದು ರಾಷ್ಟ್ರಪತಿಯವರಿಗೆ ಮನವರಿಕೆಯಾದರೆ ಆ ರಾಜ್ಯದ ಸರ್ಕಾರವನ್ನು ವಜಾ ಮಾಡಿ ತಾವೇ ಅಧಿಕಾರ ಸೂತ್ರವನ್ನು ವಹಿಸಿಕೊಳ್ಳಬಹುದು. ಅಂದರೆ ಈಗಾಗಲೇ ಗೊತ್ತಾಗುತ್ತೆ ಸಂವಿಧಾನಾತ್ಮಕ ಅಂದಾಗ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು. ಅಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ಸರಿಯಾಗಿ ಆಗ್ತಾ ಇಲ್ಲ ಅಂತಹದ್ದೇನಾದರೂ ರಾಷ್ಟ್ರಪತಿಗಳಿಗೆ ಕಂಡು ಬಂದಲ್ಲಿ ಅಲ್ಲಿರುವ ಅಧಿಕಾರವನ್ನು ಸರ್ಕಾರವನ್ನೇ ವಜಾ ಮಾಡಿ ತೆಗೆದುಹಾಕಿ ಅಲ್ಲಿ ಅಧಿಕಾರ ಸೂತ್ರವನ್ನು ರಾಷ್ಟ್ರಪತಿಗಳು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಇದಿಷ್ಟು ಸಂವಿಧಾನ ತುರ್ತು ಪರಿಸ್ಥಿತಿಯಲ್ಲಿ ಆಗ್ತದೆ. ಹಾಗೆಯೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸಲು 356ನೇ ವಿಧಿಯಲ್ಲಿ ಕೂಡ ಇದನ್ನು ಬರೆದಿದೆ. ಅಂದರೆ ರಾಷ್ಟ್ರಪತಿಗಳು ಅಧಿಕಾರವನ್ನು ಪಡಿಬಹುದು ಸರ್ಕಾರವನ್ನು ವಜಾ ಮಾಡಿಬಿಟ್ಟು ಅಂತ 356ನೇ ವಿಧಿಯಲ್ಲಿ ಹೇಳಲಾಗಿದೆ. ಸಂಸತ್ತು ಆ ರಾಜ್ಯಕ್ಕೆ ಅಗತ್ಯವಾದ ಶಾಸನಗಳನ್ನು ಹಾಗೂ ಮುಂಗಡ ಪತ್ರವನ್ನು ಪಾಸು ಮಾಡುತ್ತಾರೆ. ರಾಜ್ಯದ ಮಂತ್ರಿಮಂಡಲವನ್ನು ವಜಾಗೊಳಿಸಲ್ಪಟ್ಟು ರಾಷ್ಟ್ರಪತಿಯ ಪರವಾಗಿ ರಾಜ್ಯಪಾಲರು ಆಡಳಿತವನ್ನು ನಡೆಸುತ್ತಾರೆ. ಅಂದರೆ ರಾಜ್ಯದ ಮಂತ್ರಿಮಂಡಲವನ್ನು ವಜಾಗೊಳಿಸ್ತಾರೆ. ಅಂದರೆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಉಂಟಾದಾಗ ಸರ್ಕಾರದಲ್ಲಿ ವಜಾಗೊಳಿಸಿ ರಾಷ್ಟ್ರಪತಿಯವರು ಅಧಿಕಾರ ಪಡೆಯಬಹುದು. ಹಾಗೆಯೇ ರಾಜ್ಯಪಾಲರು ರಾಷ್ಟ್ರಪತಿ ಅನುಮತಿ ಮೇರೆಗೆ ಅಧಿಕಾರವನ್ನು ನಡೆಸ್ತಾರೆ.
ಇದಿಷ್ಟು ಕೂಡ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿಯಲ್ಲಿ ಬರ್ತದೆ. ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ನೋಡಿದ್ರೆ ಹಣಕಾಸಿಗೆ ಸಂಬಂಧಪಟ್ಟದ್ದು. ರಾಷ್ಟ್ರಪತಿ ಅಭಿಪ್ರಾಯದಲ್ಲಿ ದೇಶದ ಆರ್ಥಿಕತೆ ಹದಗೆಟ್ಟಿದೆ ಎಂದು ಕಂಡು ಬಂದರೆ ಸಂವಿಧಾನದ 360ನೇ ವಿಧಿ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯು ಘೋಷಿಸಬಹುದು. ಘೋಷಿಸಿದ 2 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕಾರ ಪಡೆಯಬೇಕು. ಇಲ್ಲವಾದ 2 ತಿಂಗಳ ನಂತರ ಅದು ರದ್ದಾಗ್ತದೆ. ಅಂದರೆ 2 ಮೇಲ್ಮನೆ ಕೆಳಮನೆ ಲೋಕಸಭೆ ರಾಜ್ಯಸಭೆಗಳು ಕೂಡ ಆ ತುರ್ತು ಪರಿಸ್ಥಿತಿಯ ಏನು ಹೇಳಿದ್ದಾರೆ ಅದನ್ನು ಚೆಕ್ ಮಾಡಬೇಕು. ಅದೆಲ್ಲ ಇಲ್ಲದ ಅಂಗೀಕರಿಸಲಿಲ್ಲ 2 ಸದನಗಳು ಅಂದರೆ ಅದು ಆ ಏನು ಆರ್ಥಿಕ ತುರ್ತು ಪರಿಸ್ಥಿತಿ ಅದು 2 ತಿಂಗಳಲ್ಲಿ ರದ್ದಾಗ್ತದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಸಮಯದಲ್ಲಿ ರಾಜ್ಯಗಳು ಆರ್ಥಿಕ ನಿಯಮಗಳನ್ನು ಅನುಸರಿಸುವಂತೆ ಕೇಂದ್ರ ಸರ್ಕಾರ ಆದೇಶ ನೀಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೌಕರರ ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ವೇತನ ಭತ್ಯೆಗಳನ್ನು ಕಡಿಮೆ ಮಾಡುವಂತೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡುತ್ತದೆ. ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ಎಲ್ಲ ಹಣಕಾಸು ಮಸೂದೆಗಳನ್ನು ರಾಷ್ಟ್ರಾಧ್ಯಕ್ಷರ ಅಂಗೀಕಾರಕ್ಕೆ ಕಳಿಸುವಂತೆ ಕೇಂದ್ರ ಆದೇಶ ನೀಡಬಹುದು. ಮೇಲೆ ವಿವರಿಸಿದ ಎಲ್ಲ ಅಧಿಕಾರಿಗಳನ್ನು ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಚಲಾಯಿಸಬೇಕಾಗಿರುವುದು ಸಂವಿಧಾನದ 42ನೇ ತಿದ್ದುಪಡಿಯ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆಗೆ ಬದ್ಧರನ್ನಾಗಿ ಮಾಡಿದೆ. ಅಂದರೆ ಇದೆಷ್ಟು ಅಧಿಕಾರ ರಾಷ್ಟ್ರಪತಿಗೆಲ್ಲ ಇರ್ತದೆ ಅಂದರೆ ಯಾವುದೆಲ್ಲ ಕಾರ್ಯಾಂಗೀಯ ಅಧಿಕಾರ, ಶಾಸನೀಯ ಅಧಿಕಾರ, ಇನ್ನು ನ್ಯಾಯಾಂಗೀಯ ಅಧಿಕಾರ, ಸೈನಿಕ ಅಧಿಕಾರ ಮತ್ತು ತುರ್ತು ಪರಿಸ್ಥಿತಿ ಅಧಿಕಾರ. ಇನ್ನು ತುರ್ತು ಪರಿಸ್ಥಿತಿ ಅಧಿಕಾರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿ ಇದಿಷ್ಟು ಇವು 3 ತುರ್ತು ಪರಿಸ್ಥಿತಿಯ ಅಂಡರಲ್ಲಿ ಬರ್ತದೆ. ಅದಿಷ್ಟನ್ನು ಬರೆದ್ಬಿಡ್ಬೇಕು. ಮತ್ತು ಕೊನೆಯಲ್ಲಿ ಒಂದು ಎಷ್ಟು ಅಧಿಕಾರಿಗಳು ರಾಷ್ಟ್ರಪತಿಗೆ ಇದ್ದರೂ ಕೂಡ ಎಲ್ಲವೂ ಕೂಡ ಏನು ಪ್ರಧಾನಮಂತ್ರಿ ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟ ಏನಿದೆ ಅದರದ್ದು ಶಿಫಾರಸು ಒಳಗಾಗಿ ಎಲ್ಲ ಕೆಲಸಗಳು ಕಾರ್ಯಗಳು ಕೂಡ ನಡೀಬೇಕು. ಅಂದರೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ನಾಮಮಾತ್ರರಾಗಿರ್ತಾರೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಅಧಿಕಾರಗಳು ಕಾರ್ಯಗಳು ಎಲ್ಲವನ್ನು ರಾಷ್ಟ್ರಪತಿಯವರು ನಿರ್ವಹಿಸ್ತಾರೆ ಎಂಬುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ರಾಷ್ಟ್ರಪತಿಯವರು ಅಂತ ಬಂದಾಗ ನೀವು ಸ್ವಲ್ಪ ರಾಷ್ಟ್ರಪತಿಯವರ ಬಗ್ಗೆ ಪೀಠಿಕೆ ಬರಿಬೇಕು. ರಾಷ್ಟ್ರಾಧ್ಯಕ್ಷರು ಹಾಗೆ ಏನಾದರೂ ಕೇಳ್ಬೋದು. ಆಗ ಪೀಠಿಕೆ ಬರೆದು ಅವರ ರಚನೆ ಹೇಗೆ ಅಂದರೆ ರಾಷ್ಟ್ರಪತಿಯವರು ಅಂದರೆ ಏನು, ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಒಂದು ರಾಜ್ಯಕ್ಕೆ ಅಂತ ರಾಷ್ಟ್ರಕ್ಕೆ ಅಂತ ಬರಿಬೇಕು. ಆಮೇಲೆ ಅವರ ಚುನಾವಣೆ ಹೇಗಾಗ್ತದೆ ಅಂತೆಲ್ಲ ಬರಿಬೇಕು. ಅರ್ಹತೆಗಳೇನು, ಅಧಿಕಾರ ಅವಧಿ ಎಷ್ಟು, ಮತ್ತು ವಜಾಗೊಳಿಸೋದು ಹೇಗೆ, ಅವರಿಗೆ ಎಷ್ಟೆಲ್ಲ ಅಧಿಕಾರ ಇದೆ, ಅವರನ್ನು ಹೇಗೆ ವಜಾಗೊಳಿಸಬಹುದು, ಮತ್ತು ಅಧಿಕಾರಗಳಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಒಂದು ಸಲ ಬರ್ಕೊಂಡು ಈಚ್ ಅಧಿಕಾರಗಳನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಇದಿಷ್ಟನ್ನು ನೀವು ಬರೆದ್ರೆ ಎಕ್ಸಾಮ್ಗೆ ಸ್ವಲ್ಪ ಮಾರ್ಕ್ಸ್ ತೆಗಿಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಧನ್ಯವಾದಗಳು ಸ್ನೇಹಿತರೆ.